ಕಬಾಬ್ ಲವರ್ಸ್ ಒಂದು ಒಳ್ಳೆ ಸ್ಪಾಟ್. ಕಬಾಬ್ ಟೇಸ್ಟ್ ಮಾತ್ರ ಅಲ್ಟಿಮೇಟ್. ಯಾವ ಜಾಗ ಇಲ್ಲಿ ಅಂತ ಹೇಳ್ತೀನಿ, ವಿಡಿಯೋನ ಸೇವ್ ಮಾಡ್ಕೊಳ್ಳಿ. ನಮಸ್ಕಾರ, ನಾನು ನಿಮ್ಮ ಫುಡ್ ಇದ್ದಿಲ್ಲ. ನಾನು ಇವತ್ತು ಧಾರವಾಡ ಟೋಲ್ ನಾಕ ದುರ್ಗಾ ವೈನ್ಸ್ ಪಕ್ಕದಲ್ಲಿ ಲೊಕೇಟ್ ಆಗಿರುವಂತ ಕಬಾಬ್ ಕಿಂಗ್ಸ್ ಹೋಗಿದ್ದೆ. ಹಾಗೇನೆ ಇದೊಂದು 100% ನಾನ್ ವೆಜ್ ಕಬಾಬ್ ಶಾಪ್. ಯಾವುದೇ ಕಾರಣಕ್ಕೂ ವೆಜ್ ಸಿಗೋದಿಲ್ಲ ಇಲ್ಲಿ. ಹಾಗೇನೆ ಈ ಜಾಗದಲ್ಲಿ ಏನೆಲ್ಲ ಸಿಗುತ್ತೆ ಅಂತ ಹೇಳ್ತೀನಿ ಕೇಳಿ. ಚಿಕನ್ ಕಬಾಬು, ಚಿಕನ್ ಲಾಲಿಪಾಪ್, ಚಿಕನ್ ಲೆಗ್ ಪೀಸ್, ಚಿಕನ್ ಚಿಲ್ಲಿ, ಚಿಕನ್ ಟಿಕ್ಕಾ, ಹಾಗೇನೆ ಫಿಶ್ ಫ್ರೈ ಮತ್ತೆ ಪ್ರಾನ್ಸ್ ಫ್ರೈ ಕೂಡ ಸಿಗ್ತಾ ಇದಾವೆ. ಕಬಾಬ್ಗೆ ಯಾವುದೇ ಕಾರಣಕ್ಕೂ ಟೇಸ್ಟಿಂಗ್ ಪೌಡರ್ ಮತ್ತೆ ಕಲರ್ ನ ಹಾಕೋದಿಲ್ಲ ಅಂತೆ. ಓನ್ ಆಗಿ ಇವರೇ ಮಸಾಲ ರೆಡಿ ಮಾಡ್ತಾರಂತೆ. ಹಾಗೇನೆ ಬಿಸಿ ಬಿಸಿಯಾಗಿರೋ ಎಣ್ಣೆ ಮೇಲೆ ಕಬಾಬ್ನ ಬಿಡ್ತಾ ಇದ್ರೆ ಚಟಪಟ ಸೌಂಡ್. ಒಂದ್ಸಲ ಟೇಸ್ಟ್ ಮಾಡಿ ನೋಡಿ, ಒನ್ ಮೋರ್ ಅಂತ ಪಕ್ಕ ಹೇಳ್ತೀರಾ. ಹಾಗೇನೆ ನಾವು ಕೂಡ ಒಂದ್ ಪ್ಲೇಟ್ ಕಬಾಬ್ ತಗೊಂಡಿದ್ವಿ. ಕಬಾಬ್ ಟೇಸ್ಟ್ ಜ್ಯೂಸಿ ಆಗಿ ಸಾಫ್ಟ್ ಆಗಿತ್ತು. ಬಿಸಿ ಇದ್ದಾಗ ತಿನ್ನಿ ಸಖತ್ತಾಗಿರುತ್ತೆ. ಚಿಕನ್ ಚಿಲ್ಲಿ ತಗೊಂಡಿದ್ವಿ, ಸ್ಪೈಸಿ ಆಗಿತ್ತು ಅಂತ ಹೇಳ್ತೀನಿ. ಹಾಗೇನೆ ಲೆಗ್ ಪೀಸ್ ಮಾತ್ರ ಖಂಡಿತವಾಗಿ ಮಿಸ್ ಮಾಡಕ್ ಹೋಗಬೇಡಿ. ಒಂದ್ಸಲ ಲೆಗ್ ಪೀಸ್ ನ ಟ್ರೈ ಮಾಡಿ, ಪಕ್ಕ ಇಷ್ಟ ಆಗುತ್ತೆ ನಿಮ್ಗೆ. ನಾನು ಇವ್ರ ಕಡೆ ಪ್ರಾನ್ಸ್ ಫ್ರೈ ತಗೊಂಡಿದ್ದೆ. ಡಿಫ್ರೆಂಟ್ ಆಗಿತ್ತು ಅಂತ ಹೇಳ್ತೀನಿ. ಟೇಸ್ಟ್ ಮೇಲ್ಗಡೆ ಲಿಮೆನ್ ಹಿಡ್ಕೊಂಡು ತಿನ್ನಿ, ಸಖತ್ತಾಗಿ ಬರುತ್ತೆ ಟೇಸ್ಟ್. ಹಾಗೇನೆ ಫಿಶ್ ಕಬಾಬ್ ತಗೊಂಡಿದ್ದೆ. ತುಂಬಾ ಡಿಫ್ರೆಂಟ್ ಆಗಿದೆ ಅಂತ ಹೇಳ್ತೀನಿ. ಬಾಯಲ್ಲಿ ಕಚ್ಚದೆ ಬೇಡ, ಬಾಯಿ ಒಳಗಡೆ ಇಟ್ಕೊಂಡ್ಬಿಡಿ, ಕರ್ಗೋಗ್ಬಿಡುತ್ತೆ. ಯಾಕಂದ್ರೆ ಅಷ್ಟೊಂದು ಸಾಫ್ಟ್ ಆಗಿದೆ ಅಂತ ಹೇಳ್ತೀನಿ ಫಿಶ್ ಕಬಾಬ್. ನಿಮ್ಗೆ ಏನಾದ್ರು ಪಾರ್ಟಿ ಮಾಡಕ್ಕೆ, ಎಂಜಾಯ್ ಮಾಡಕ್ಕೆ ಚಿಕನ್ ಬೇಕಿದ್ರೆ ಸೀದೋಗಿ. ಯಾಕಂದ್ರೆ ಮ್ಯಾರಿನೇಟ್ ಮಾಡಿ ಚಿಕನ್ ಕೊಡ್ತಾರೆ ಇವರು ಈ ಜಾಗದಲ್ಲಿ. ಹಾಗೇನೆ ಕಬಾಬ್ ಮಾಡೋ ಎಣ್ಣೆ ಬ್ಲಾಕ್ ಆಗಿದೆ ಅಂತ ತಿಳ್ಕೊಳಕ್ ಹೋಗಬೇಡಿ. ಯಾಕಂದ್ರೆ ಕಡಾಯಿ ಬ್ಲಾಕ್ ಕಲರ್ ಇರೋದ್ರಿಂದ ನಿಮ್ಗೆ ಎಣ್ಣೆ ಬ್ಲಾಕ್ ಕಾಣುತ್ತೆ ಅಷ್ಟೇ. ಹಾಗೇನೆ ಫಾಲೋ ಮಾಡೋದನ್ನ ಮರಿಬೇಡಿ. ಖಂಡಿತವಾಗಿ ವಿಸಿಟ್ ಕೊಡಿ, ಟೇಸ್ಟ್ ಮಾಡಿ ಅಂತ ಹೇಳ್ತಾ ಇರ್ತೀವಿ. ವಿಡಿಯೋಗೋಸ್ಕರ ಫುಡ್ ಇದೆಲ್ಲ ಫಾಲೋ ಮಾಡ್ಕೊಳ್ಳಿ. ಯೂಟ್ಯೂಬ್ ಹೋಗಿ ಬೆಲ್ಲ ಪ್ರೆಸ್ ಮಾಡಿ. ಮತ್ತೆ ಸಿಗುವ. ಬಾಯ್.